ಫಸ್ಟ್ ಟೈಮ್ ಬಂದಾಗ ನನಗಂತೂ ಬಂದೇವಿ ಹೆಂಗೆ ಆಕೈತೆ ಅಂತೇಳಿ ಮತ್ತು ನಮ್ದಿತ್ತು ಫಸ್ಟ್. ಈಗ ನನಗೆ ಬಿಟ್ಟು ಹೋಗಕ್ಕೆ ಬೇಜಾರಾಗತ್ತೈತಿ ಫುಲ್. ಯಾಕಂದ್ರೆ ಅಷ್ಟು ಹಚ್ಕೊಂಬಿಟ್ಟಿವಿ ಆ ಪ್ಲೇಸ್, ಆ ಜನ, ಆ ಜಾಗ ಎಲ್ಲರೂ. ನಾವಂತೂ ಬಿಡೋಂಗಿಲ್ಲ. ಬರ್ರಿ ಅಲ್ಲೊಂದು ಕೆರೆ ಐತಿ, ಅದು ನೋಡ್ಕೊಂಡು ಹೋಗಮ್ಮ. ಈಗ ನೋಡಮ್ಮ ಏನೇನು ಸೀನ್ ಹಾಕಿರಿ ಇಲ್ಲಿ ಚೆಕ್ ಮಾಡಿ. ಈಗ ಇದು ನಮ್ಮ ಹಾಸ್ಟೆಲ್. ಅಂದ್ರೆ ಭಾಳ ಮಿಸ್ ಮಾಡ್ಕೊಂಡೀವಿ ಸೀರಿಯಸ್ಲಿ ಬೈ. ನನಗಂತೂ ಬಿಟ್ಟು ಹೋಗೋದು ಆಸೆನೇ ಇಲ್ಲ. ಯಾಕಂದ್ರೆ ಅಲ್ಲಿಂದ ಆ ವ್ಯೂ ಇರ್ತೈತಲ್ಲ, ಆ ವ್ಯೂಗೋಸ್ಕರ ನಾವು ಹುಬ್ಳಿ ಬಿಟ್ಟು ಎಷ್ಟೋ ಕಿಲೋಮೀಟ್ರ್ ಹೋಗ್ತೀವಿ ಆ ಪ್ಲೇಸ್ ನೋಡೋಕೆ. ಅದು ಇಲ್ಲೇ ಡೈಲಿ ಅಂದರೆ ಡೈಲಿ ಒಂದು ದಿವಸ ಮಿಸ್ ಮಾಡಿಲ್ಲ. ಅಲ್ಲಿ ಬಂದು ಅದು ನೋಡ್ಕೊಂಡು ಹೋಗೀನಿ. ಅಲ್ಲಿ ಒಂದು ಬೆಟ್ಟ, ಗುಡ್ಡ ನಿಮ್ಗೆ ಸಿಗಂಗಿಲ್ಲ. ಮತ್ತು ದೂದ್ ಸಾಗರ್ ಮಠ ಹೋಗ್ಬೇಕು ನಾವು. ಅದು ನೋಡೋಕೆ ಇಲ್ಲೇ ಡೈಲಿ ಇರ್ತೈತಿ. ನಸಿನಾಗ 5 ಗಂಟೆಗೆ ಎದ್ದು ಫುಲ್ ಮಜಾ ಮಾಡೀವಿ. ಅನ್ನಗನ್ಸೋ ಮಟ್ಟಿಗೆ ಇನ್ನೊಂದು 2 ದಿವಸ ಇರ್ಬೇಕಿತ್ತು ಕ್ಯಾಂಪ್ ಅಂತೇಳಿ ನಮ್ದು. ಅದು ಏನು ಮಾಡೋಕ್ಕೆ ಬರೋಂಗಿಲ್ಲ. ಎಲ್ಲ ಟೈಮ್ ಉತ್ತರ ಹೇಳ್ತಿದ್ದಿ. ಅವ್ರಿಗೆ ಏನು ಮಾಡೋಕ್ಕಂದ್ರೆ ಬರೋಂಗಿಲ್ಲ. ಬಟ್ ಇದೊಂದು ಕೆರೆ ನೋಡಮ್ಮ, ಕೆರೆ ನೋಡ್ಕೊಂಡು ಹೋಗಮ್ಮ. ಇಲ್ಲೇ ನೋಡ್ಕೊಂಡು ಕುಂತ್ರೆ ಮತ್ತು ಇಲ್ಲಿ ಯಾರ ಮನ್ಯಾಗ ಇರ್ಬೇಕು, ಮತ್ತು ಇಲ್ಲಿ ಯಾರು ಗೊತ್ತಿಲ್ಲ ಹಂಗೆ. ಮತ್ತು ಪಿಕ್ಚರ್ ಹಾಕಿದ್ವಿ, ಮಳೆ ಬರೋ ಸೀನ್ ಐತಿ ಭಾಳ. ಬರ್ರಿ ಫಟಾಫಟ ಇದೊಂದು 1-2 ಸಿನಿಮಾಟಿಕ್ ಚೆಕ್ ಮಾಡ್ಕೊಂಬರ್ರಿ. ಚೆಕ್ ಮಾಡ್ಕೊಂಡು ಸಿಗ್ತೇನೆ ನೀವು. ಬರೀ ಸಿನಿಮಾಟಿಕ್ ಅಂತ ಚೆಕ್ ಮಾಡಿದ್ರಲ್ಲ, ಹಂಗೆ ಮಳೆ ಬಂದಾಗ ನೋಡ್ಬೇಕ್ರಿಪ್ಪ. ನನಗೆ ಒಂದು ಆಸೆ ಐತಿ, ಇದು ಮಳೆ ಬಂದಾಗ ಪೂರ್ತಿ ಇಲ್ಲಿ ಮಠ ತುಂಬಿರ್ತೈತಿ. ಅವಾಗ ನೋಡುವ ಫುಲ್ಲು ಹೆಂಗೆ ಕಾಣ್ತೈತೆ ಅಂದ್ರೆ ಫುಲ್ ದೊಡ್ಡದು ಕೆರೆ. ಸಿಂಪಲ್ ಅಂತ ದೂರ ಉಳಿದ್ಬಿಡ್ರಿ ಹುಬ್ಳಿದ. ಅದಕ್ಕಿಂತ ಚೊಕ್ಕ ಕಾಣ್ತೈತಿ ನನಗನ್ಸೋ ಮಟ್ಟಿಗೆ. ಇಲ್ಲಿ ಅಂತೂ ನನಗೆ ಸೀರಿಯಸ್ಲಿ ಬೈ, ನನಗಂತೂ ಬಿಟ್ಟು ಹೋಗೋ ಮನಸ್ಸೇ ಇಲ್ಲ. ಸೀರಿಯಸ್ಲಿ ಹೇಳತ್ತೀನಿ ಬ್ಲಾಗ್ನಾಗ. ನೋಡೋಮ್ ಏನೇನು ಸೀನ್ ಹಾಕಿದ್ವಿ. ಮತ್ತು ಹೊಳ್ಳಿ ಸಿಗಂದ್ರೆ ನಾವು ಸಿಗಂಗಿಲ್ಲ. ಆ ಟೈಮ್ ಸಿಗಲ್ಲ ನೋಡ್ರಿ. ಆ ಟೈಮ್ ಆ ಮಂದಿ ಸ್ಪಂದನಾರ್ಪಣೆ ನಾಟಕ ಟೈಮ್ ಇಲ್ಲ ಅನ್ಕೊಂತಾನೆ ಎಲ್ಲ ಮಾಡಿದ್ವಿ ನಾವು. ಬರ್ರಿ ಇದಂತೂ ಚೆಕ್ ಮಾಡಿದ್ವಿ. ಅಲ್ಲಿ ಅಮ್ಮನ ಮೂರ್ತಿ ಐತಿ. ಇಲ್ಲಿ ಚೆಕ್ ಮಾಡಿ. ಅಲ್ಲಿ ಅಮ್ಮನ ಮೂರ್ತಿ ಐತಿ. ಅದೊಂದು ಲಾಸ್ಟ್ ನೋಡ್ಕೊಂಡು ಹೋಗಮ್ಮ. ಲಾಸ್ಟ್ ನೋಡ್ಕೊಂಡು ಹೋಗಿ ನಿಮ್ಗೆ ಸಿಗ್ತೇನೆ, ಅಲ್ಲಿ ಮೂರ್ತಿ ಕಡೆ ಸಿಗ್ತೀನಿ. ಬರ್ರಿ ಫಟಾಫಟ್ ಹೋಗು. ಅದಕ್ಕಂದ್ರೆ ಮತ್ತೆ ಲೇಟ್ ಆತಂದ್ರೆ ಮತ್ತು ಹುಬ್ಳಿಗೆ ಬರೋದು ಸೀನ್ ಹಾಕೈತಿ. ಬ್ಲಾಗ್ ಒಂದು ಲೇಟ್ ಬರೋದು ಅನಿಸ್ತೈತಿ ಇವತ್ತು. ನೋಡೋಣ ಏನೇನು ಸೀನ್ ಹಾಕೈತಿ. ಬರೀ ಇದು ಇಲ್ಲಿ ಎಂಜಾಯ್ ಮಾಡಿದ್ವಿ. ಇಲ್ಲಿ ಅಂತೂ ಫುಲ್ ಎಂಜಾಯ್ಮೆಂಟ್. ಇಲ್ಲಿ ಕಟ್ಟಿ ಕುಂತಿದ್ವಿ ಲಾಸ್ಟ್ ಟೈಮ್. ಅದು ನಿನ್ನೆ ಕಟ್ಟಿ ಕುಂತಿದ್ವಿ. ಇಲ್ಲೇ ಕಟ್ಟಿ ಕುಂತ ಎಲ್ಲ ಡ್ಯಾನ್ಸ್ ಮಾಡೋಮ್ಮ, ಇದು ಮಾಡೋಮಂತೆ, ಸ್ಕ್ರಿಪ್ಟ್ ಮಾಡೋಮ್ಮ, ಇದು ಮಾಡೋಮ್ಮ, ಅದು ಮಾಡೋಮಂತೆ ಎಲ್ಲ ಮಾತಾಡಿದ್ವಿ. ಎಲ್ಲ ಕಂಪ್ಲೀಟ್ ಮಾಡಿದ್ವಿ. ನನಗನ್ಸೋ ಮಟ್ಟಿಗೆ 100% ಸಕ್ಸಸ್ಫುಲ್ ಆತಂತೇಳಿ ಮ್ಯಾನೇಜ್ಮೆಂಟ್ ಮತ್ತು ಟೀಮ್, ಸೀನಿಯರ್ಸಿಗೆ, ಸರ್ಸ್ಗೆ ಎಲ್ಲರಿಗೂ ಧನ್ಯವಾದಗಳು. ಯಾಕಂದ್ರೆ ಅವ್ರ ಸಪೋರ್ಟ್ ಇಲ್ಲಾರ್ದೆ ಇಷ್ಟೆಲ್ಲ ಅಕ್ಕಿದ್ದಿಲ್ಲ ಅನ್ನಿಸ್ತೈತಿ. ಅವ್ರದ್ದು ಸ್ಯಾಕ್ರಿಫೈಸ್ ಭಾಳ ಐತಿ, ಅವ್ರ ಕೊಡುಗೆನೂ ಭಾಳ ಐತಿ. ನಮ್ಮ ಕೊಡುಗಿಂತ ಅವ್ರದ್ದು ಜವಾಬ್ದಾರಿ ಹೆಗಲ ಮ್ಯಾಗ ಭಾಳ ಇರ್ತೈತಿ. ಯಾಕಂದ್ರೆ 7 ದಿವಸ ಅಂದ್ರೆ ನಾವು 1 ದಿವ್ಸ ನೋಡ್ಕೊಳೋದ ಭಾಳ ವಜ್ಜಾಗಿರ್ತೈತಿ. ಅಂತಾದ್ರೂ 7 ದಿವಸ ಅವ್ರ ಹೆಗಲ ಮ್ಯಾಗ ಭಾರ ಹಾಕ್ಕೊಂಡು ಇಷ್ಟೆಲ್ಲ ನೋಡಿ ನಮ್ದೆಲ್ಲ ಜವಾಬ್ದಾರಿ ತೊಗೊಂಡು ನಡೆಸಿದ್ರೆ ಅವ್ರಿಗೆ ಧನ್ಯವಾದಗಳು. ಬರೀ ಅದನ್ನೇ ಹೇಳ್ಕೊತ ಅಮ್ಮರ ಆಶೀರ್ವಾದ ತೊಗೊಂಡು ಲಾಸ್ಟ್ ಟೈಮ್ ಆಶೀರ್ವಾದ ತೊಗೊಂಡು ನಿಮ್ಗೆ ಅಲ್ಲೇ ಸಿಗ್ತೀನಿ. ಬ್ಯಾಗೆಲ್ಲ ತೊಗೊಂಡು ಶಿಶ್ನಾ ಶರೀಫವ್ರದವ್ರಿಗೆ ಮೂಬುಟ್ಟಿಗೆ ಕೊಡೋದಿದೆ ನಾಟಕ. ನಾವು ಮಾಡಿರ್ಬೋದು ಆಲ್ಮೋಸ್ಟ್ ಎಲ್ಲರೂ ಮಾಡಿದ್ರು. ಇದು ಸಂತ ಗುರುಗಳು ಇವರು, ಸಂತ ಶಿಶ್ನಾ ಶರೀಫರ ಗುರು ಗೋವಿಂದ ಭಟ್ರ, ಸಂತ ಶಿಶ್ನಾ ಶರೀಫಾಚಾರ್ಯ, ಈಶ್ವರವ್ರ ಮೂರ್ತಿ, ಅಮ್ಮನ ಮೂರ್ತಿ, ಬಸವಣ್ಣವ್ರದ್ದು. ಮತ್ತು ಈ ಕಡೆ ಇದು ನಮ್ಮ ಹಾಸ್ಟೆಲ್. ಇದು ಹಾಸ್ಟೆಲ್ ಅಲ್ಲಿಂದ ಇದೆ. ಈ ಕಡೆ ಬರೋಕೆ ಇತ್ತಿದ್ದಿಲ್ಲ, ಯಾಕಂದ್ರೆ ಅಲ್ಲಿ ಕದ ಹಾಕಿದೆ. ಬರ್ರಿ ಇದಂತೂ ಚೆಕ್ ಮಾಡಿದ್ರೆ ಸಿನಿಮಾಟಿಕ್. ಈಗ ನಿಮ್ಗೆ ಅಲ್ಲಿ ಸಿಗ್ತೇನೆ, ಹುಬ್ಳ್ಯಾಗ ಸಿಗ್ತೇನೆ. ಇದು ನಮ್ಮ ಪ್ರಾರ್ಥನಾ ಮಂದಿರ. ಇದನ್ನ ಭಾಳ ಮಸ್ತ್ ಮಾಡ್ಕೋತೀವಿ. ಇಲ್ಲಿ ಒಳಗೆ ನಾಟಕ ಮಾಡಿದ್ದು, ಡ್ರಾಮಾ ಮಾಡಿದ್ದು ಆಲ್ಮೋಸ್ಟ್ ಆಲ್ A to Z 90% ಇಲ್ಲೇ ಕಳಿದೆ ನಾವು ಹಾಸ್ಟೆಲ್ನಾಗಿಂತ. ಯಾಕಂದ್ರೆ ಡ್ರಾಮಾ ಆಯ್ತು, ವೆಲ್ಕಮ್ ಆಯ್ತು,
ಧ್ವಜಾರೋಹಣ ಅಲ್ಲಾಗಿತ್ತು ಬಿಡ್ರಿ, ಡೈಲಿ ಧ್ವಜಾರೋಹಣ. ಮತ್ತು ಆಮೇಲೆ ಇಲ್ಲಿ ನಾಟಕ ಮಾಡೋದು, ಸ್ಕ್ರಿಪ್ಟ್ ಮಾಡೋದು, ಪ್ರಾರ್ಥನಾ ಮಂದಿರ ಇದೆ ನೋಡ್ರಿ ನಮ್ಮ. ಆದರೆ ಇನ್ನೊಂದೇನು ಸೀನ್ ಆಗೈತೆ ಅಂತಂದ್ರೆ ಒಳಗೆ ತೋರ್ಸೋಕ್ಕಲ್ಲ, ಒಳಗೆ ಇನ್ನೂ ಮಸ್ತ್ ಇತ್ತು. ಅಲ್ಲಿ ನಾಟಕದಿತ್ತಲ್ಲ ಅದನ್ನೇ ಇಲ್ಲಿ ಪವಾಡ ಪುರುಷದೆಲ್ಲ ಫೋಟೋ ಹಾಕಿದ್ರೆ ಅವ್ರದ್ದೆಲ್ಲ ಅದೊಂದು ಮಿಸ್ ಮಾಡ್ಕೊಂಡ್ವಿ. ಮಾಡೋ ಅಂತ ಟೈಮೇ ಸಿಗಲಿಲ್ಲ ನಮ್ಗೆ, ಸ್ಕ್ರಿಪ್ಟ್ ಮಾಡೋಕೆ ಆದಿದೆ ಅಂತೇಳಿ. ಇದೇ ಒಂದು ಸೀನ್ ಆಗಿದೆ ಪ್ರಾರ್ಥನಾ ಮಂದಿರ. ಇದು ಬಿಟ್ಟು ಇದು ಭಾಳ ಕಾಡ್ತಿರ್ತೈತೆ ನಂಗೆ, ಯಾಕಂದ್ರೆ ಇದೊಂದು ತೋರಿಸಿಲ್ಲ ನಿಮಗೆ. ನೋಡೋಮ್ ಏನೇನು ಸೀನ್ ಹಾಕಿದಿ ಬರ್ರಿ. ಇದಂತೂ ಚೆಕ್ ಮಾಡಿದ್ರಲ್ಲ ವೀವ. 5 minutes later. ನೀಡು ಅನುರಾಗದ ಉನ್ಮಾದ, ಏನಂದರೂನು ಹಾಗೆ ನೀ ನಂಗೆ ಅಲ್ಲವಾ, ಬೇರೆಲ್ಲೂ ಹೋಗಬೇಡ. 5 minutes later. ಇದಂತೂ ರಾತ್ರಿ ಮಾಡಿದ್ವಲ್ಲ ಶಿಬಿರ ಜ್ಯೋತಿ ಅಂತೇಳಿ ನೀನು ರಾತ್ರಿ ಮಾಡಿದ್ವಿ. ಹಂಗೈತೆ ಸೇಮ್ ಟು ಸೇಮ್, ಹಂಗೈತಿ. ಇದು ನಮ್ಮ KUD ಇದೆ, ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ. ಅದು ಬೆಳಗಾವಿ ಅನಿಸ್ತೈತಿ ಯೂನಿವರ್ಸಿಟಿ ಅವ್ರದ್ದು ಐತಿ. ನಾಟ್ ಫಾರ್ ಮೀ ಬಟ್ ಯು NSS ಲೋಗೋ, ಭಾರತದ ಧ್ವಜ ಮ್ಯಾಪ್ ನೋಡಿದ್ರೆ ನನಗಂತೂ ಫುಲ್ ಜೋಶ್ ಅಂದರೆ ಜೋಶ್ ಬರ್ತೈತಿ. ಮ್ಯಾಪ್ ನೋಡಿದ್ರೆ ಇಷ್ಟು ಜೋಶ್ ಬರತೈತಿ. ಅಲ್ಲಿರೋದು ಹೆಂಗೆ ಅನಿಸ್ತೈತಿ ಬಾರ್ಡ್ರ್ನಾಗ ಇರೋದು ಅಂತೇಳಿ ನನಗಂತೂ ಮಸ್ತ್ ಬರ್ತೈತಿ. ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ, ಹಾವೇರಿ ವಿಶ್ವವಿದ್ಯಾಲಯ, ಹಾಗೆ ಶ್ರೀ ಮತ್ತಿ ಗೌರಮ್ಮ ಬಿ ಅಂಕಲ್ಕೋಟೆ ಸರ್ಕಾರಿ ಪ್ರಾಥಮಿಕ ದರ್ಜೆ ಕಾಲೇಜು, ಶಿಗ್ಗಾಂವ ರಾಷ್ಟ್ರೀಯ ಸೇವಾ ಯೋಜನೆ ಕೋಶ. ನಾಟ್ ಫಾರ್ ಮೀ ಬಟ್ ಯು. ಇದು ಒಂದು ವರ್ಡ್, ಇದು ಒಂದೇನು ಸೆಂಟೆನ್ಸ್ ಐತಲ್ಲ, ಇದೇ ನಮಗೆ ಮೋಟಿವೇಶನ್ ಕೊಡೋದು. ಎಲ್ಲ ಮಾಡೋಕ್ಕೆ, ಇಷ್ಟೆಲ್ಲ ಕ್ಯಾಂಪ್ ಮಾಡೋಕೆ, ಎಲ್ಲ ಮಾಡೋಕೆ ಮೋಟಿವೇಶನ್ ಹಿಂಗೆ ಇರಲಿ, ಸದಾ ಇರಲಿ. ಲೋಗೋ ಒಂದೀಟು ಏನು ಮಿಸ್ ಆಗಿಲ್ಲ, ಇಟ್ಟು ಜಡ್ ಪಿನ್ ಟು ಪಿನ್ ಇಟ್ಟಾರ. ಬರೀ ಇದಂತೂ ಆತ ನಿಮ್ಗೆ ಇಲ್ಲಿ ಚೆಕ್ ಮಾಡಿರಿ. ಧ್ವಜಾರೋಹಣ ಮಾಡಿದ್ದು ನಾವು ಇನ್ನೂ ಮಟ್ಟ ಐತದ. ಮೊನ್ನೆ ಮಾಡಿ, ಇವತ್ತು ಮಾಡಿಲ್ಲ, ಮೊನ್ನೆ ಮಾಡಿ. NSS ಲೋಗೋ, ಇಂಡಿಯಾ ಮ್ಯಾಪ್, ರಕ್ತದಾನ ಲಾಸ್ಟ್ ರಕ್ತದಾನ. ನಾ ಯಾವ್ದು ಮಾಡಿದ್ದೆ ಅಂತಂದರೆ 5G ಬಗ್ಗೆ ಮಾಡಿದ್ದೆ ಥೀಮ್. ಇಲ್ಲಿ ಧ್ವಜಾರೋಹಣ ಮಾಡಿದ್ದೆ. ಲಾಸ್ಟ್ ಆಗಿದೆ ಮಲಪ್ರಭಾ ಟೀಮಿಂದ, ನಮ್ಮದು ತುಂಗಭದ್ರ ಅಲ್ಲ. ಇದಂತೂ ಆತ ಫೈನಲಿ. ನಮ್ಮದು ಲಾಸ್ಟ್ ಆಗಿತ್ತು ಅಂದರೆ ನಮ್ಮದು ಇರ್ತಿತ್ತು. ಇಲ್ಲಿ ನಮ್ಮದು 5G ಇತ್ತು ಇಲ್ಲಿ ಥೀಮ್. ನಾವೇ ಮಾಡಿದ್ವಿ, ನಾ ಮಾಡಿದ್ದೆ. ನಾವು ಅಂದರೆ ನಮ್ಮ ಟೀಮ್ ಮಾಡಿತ್ತು, ಎಲ್ಲ ಪರಿಶ್ರಮ. ಈಗ 5 minutes later. ನಾವು ಫಸ್ಟ್ ಟೈಮ್ ಬಂದಾಗ 29ಕ್ಕೆ ಬಂದಿಲ್ಲ ಬಿಡ್ರಿ, 30 ಬಂದೀವಿ. ಫಸ್ಟ್ ಮಾಡಿದ್ದ ಶ್ರಮದಾನ ಅಲ್ಲಿ ನಾವು. ಆಮೇಲೆ ಆ ಕಡೆಯಿಂದ ಎಂಟ್ರೆನ್ಸ್ ಗೇಟ್ ಎಲ್ಲ, ಆಮೇಲೆ ಆ ಕಡೆ ಅಲ್ಲಿ ಹಿಂದೆ ಫುಲ್. ಇಲ್ಲಂತರೂ ಎಲ್ಲ ಇಲ್ಲೇ ನೆನಪೈತೆ ನಂಗೆ. ಫುಲ್ ಮಸ್ತ್ ಮಾಡಿದ್ವಿ ನಾವು. ಮತ್ತು ಅದಕ್ಕಿಂತ ಜಾತ್ರೆಗಿಂತ ಮೊದಲು ಜಾತ್ರೆ ಆದ್ಮ್ಯಾಗ ಅಲ್ಲಿ ಮಾಡಿದ್ವಿ. ಅಜ್ಜಾರ್ದ ಜನ್ಮ ದಿನಾಚರಣೆ ಆದ್ಮ್ಯಾಗ ಅಲ್ಲಿ ಕಿಚನ್ ಟು Z ಮಾಡಿದ್ವಿ. ಇದನ್ನ ಹೇಳ್ಕೊಂತ ಕುಂತ್ರೆ ನೆನಪು ಅಂತೂ ಭಾಳ ಉಳಿತಾವ, ಏನು ಮಾಡೋಕ್ಕೆ ಬರೋಂಗಿಲ್ಲ. ಅದೊಂದು ಮಿಸ್ ಮಾಡ್ಕೋತೀವಿ ನಾವು ಫುಲ್. ಅಂದ್ರೆ ನಾ ಅದೊಂದು ಮಿಸ್ ಮಾಡ್ಕೊಳೋದು ನೋಡ್ರಿ, ಮತ್ತು ಅದೊಂದು ಪ್ರಾರ್ಥನಾ ಮಂದಿರ ಒಂದು ತೋರಿಸ್ಲಿಲ್ಲ ನಿಮ್ಗೆ, ಅದೊಂದು ಭಾಳ ಮಿಸ್ ಮಾಡ್ಕೊಂಡು ನಿಂತೀನಿ. ಇದಂತರೂ ಈ ಬೆಟ್ಟ ಹತ್ಬೇಕಂತ ಭಾಳ ಇತ್ತು ನಂಗೆ. ಅದು ಟೈಮಿನ ಅಭಾವ ಇಲ್ಲ ನೋಡ್ರಿ. ಇಲ್ಲೇ 4 ಆತ, ಹುಬ್ಳಿಗೆ ಹೋಗೋದು 1.5 ತಾಸು 2 ತಾಸು ಬೇಕು ಆಲ್ಮೋಸ್ಟ್ ಆಲ್. 5 ಗಂಟೆ 6 ಗಂಟೆ ಮುಗಿತೇವೆ. ಮತ್ತು ಫ್ರೆಶ್ ಅಪ್ ಆಗಿ ಮತ್ತು ನಾಳೆ ಕಾಲೇಜ್ ಐತಿ. ನೋಡೋ ಏನೇ ಸೀನ್ ಹಾಕಿದೆ ಫಟಾಫಟ್. ಇದು ಭಾಳ ಮಿಸ್ ಮಾಡ್ಕೋತೀನಿ ನಾ, ಸೀರಿಯಸ್ಲಿ ಇದು ಭಾಳ ಮಿಸ್ ಮಾಡ್ಕೋತೀನಿ ನಾ. ನಿಮ್ಗೆ ಇದು ಹೇಳ್ಕೊಂತ ಕುಂತ್ರೆ ಭಾಳ ಐತಿ ಇನ್ನೂ.